ಕೇಳ್ತಾ ಇದ್ದೀರಾ ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು. ಎಸ್ ಜಾನಕಿಯವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ಮುಂದುವರಿಸೋ ಸಮಯ ಈಗ. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಗೀತಾ, ಫಸ್ಟ್ ಒಂದು ಹಾಡು ಹಾಕ್ತೀನಿ, ಕೇಳಿಸ್ಕೊ. ಹಾಕಿ, ನಿನಗೋಸ್ಕರ ಇದು. ಓಕೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಜೊತೆಯಲಿ ಇರುವೆನು ಹೀಗೆ ಎಂದು. ಯಾಕೆ ಗೊತ್ತಾ ಈ ಹಾಡಕ್ದೆ? ಯಾಕೆ? ನಾವು ನಿನ್ನೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ಲಿ ನಿಲ್ಸಿದ್ವಿ. ನಾವು ಎಸ್ ಜಾನಕಿ ಅವ್ರ ಕಥೆ, ಓಕೆ, ಪ್ರೇಮದ ಕತೆ ಹೇಳ್ತೀವಿ ಅಂತ. ಸೊ ನೀವು ನಮ್ಮ ಪ್ರೇಮದ ಕತೆ ಒಳಗಡೆ ಹೊರಟೋಗ್ಬಿಟ್ಟಿದ್ದೀರಾ. ಏನಂದ್ರೆ ಕರೀಂ ನಗರ ಸಮೀಪ ಇರೋ ಸಿರಿಸಿಳ್ಳ ಅನ್ನೋ ಹಳ್ಳಿನಲ್ಲಿ ಒಂದ್ಸಲಿ ಪ್ರೋಗ್ರಾಮ್ ನಡೀತಿತ್ತು, ನಮ್ಮ ಸಹಸ್ರಮುಖಿ ಚಂದ್ರಶೇಖರ್ ಅವ್ರದ್ದು. ಆಗ ಎಸ್ ಜಾನಕಿ ಅವರು ಹಾಡಕ್ ಶುರು ಮಾಡಿದ್ಮೇಲೆ ಜನ ಮಿಮಿಕ್ರಿ ಕೇಳಕ್ ರೆಡಿ ಇರ್ಲಿಲ್ಲ. ಗೋ ಬ್ಯಾಕ್ ಅಂತ ಹೇಳ್ತಿದ್ಯಲ್ವಾ, ಒಂದು ಲವ್ ಸ್ಟೋರಿ ಶುರು ಆಯ್ತು ಅಂತ ಹೇಳಿದ್ವಿ. ನಿನ್ನೆ ಹೇಳ್ತಿದಲ್ಲ, ಯಾವ ಲವ್ ಸ್ಟೋರಿ ಅಂದ್ರೆ ನಮ್ಮ ಎಸ್ ಜಾನಕಿ ಅವರ ಲವ್ ಸ್ಟೋರಿ, ಪ್ರೇಮ ಕತೆ. ಏನಪ್ಪ ವಿಷಯ ಅಂದ್ರೆ, ನಮ್ಮ ಚಂದ್ರಶೇಖರ್ ಇದಾರಲ್ಲ, ಅವರು ಪ್ರೋಗ್ರಾಮ್ಗೆ ಅವತ್ತಿನ ದಿವಸ ಅವ್ರ ಮಗ ರಾಮ್ ಪ್ರಸಾದ್ ಅನ್ನೋರು ಬಂದಿದ್ರು. ಅವರು ರಾಮ್ ಪ್ರಸಾದ್ ಅವರು ಎಸ್ ಜಾನಕಿ ಅವರ ಹಾಡನ್ನ ಕೇಳಿ ಜನ ಎಷ್ಟು ಹುಚ್ಚೆದ್ದು ಕುಣಿತಾ ಇದ್ರು ಅದನ್ನೆಲ್ಲ ನೋಡಿದ್ರು. ಅವ್ರೇನ್ ಮಾಡಿದ್ರು, ಮನೆಗೆ ಬಂದು ತಂದೆ ಜೊತೆ ದೊಡ್ಡ ಜಗಳ ಶುರು ಮಾಡ್ಬಿಟ್ರು. ಅಯ್ಯೋ, ಯಾಕೆ? ಆ ಹುಡುಗಿ ಟ್ಯಾಲೆಂಟ್ ಬಹಳ ದೊಡ್ಡದು, ನೀವು ನಿಮ್ ಪ್ರೋಗ್ರಾಮ್ಗೆ ಲಿಮಿಟ್ ಮಾಡ್ತಾ ಇದೀರಾ ಅಂತ ಅವ್ರ ವಾದ. ಚಂದ್ರಶೇಖರ್ ಅವ್ರಿಗೆ ಮಗ ಹೇಳಿದ್ದು ಏನು, ಅದ್ರ ಅರ್ಥ ಏನು ಅಂತ ನಾವ್ ಹೇಳ್ತೀವಿ. ಒಂದು ಬ್ರೇಕ್ ತಗೊಂಡು ಕೇಳ್ತಾ ಇರಿ 92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಈಗ ತಾನೇ ಕೇಳಿದ್ರಿ ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನ. ಮತ್ತೆ ಬಿಗ್ 5 ಸ್ಟಾರ್ ಮುಂದುವರಿಯುತ್ತೆ ನಿಮ್ಗೋಸ್ಕರ ಎಕ್ಸಾಕ್ಟ್ಲಿ 3 ಗಂಟೆಗೆ. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಎಸ್ ಜಾನಕಿ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಾವು ನಿಮಗೆ ಹೇಳ್ತಾ ಇದೀವಿ ಓನ್ಲಿ ಆನ್ ರೆಟ್ರೋ ಟಾಕೀಸ್. ಏನ್ ಗೊತ್ತಾ, ಅದೇ ರಾಮ್ ಪ್ರಸಾದ್ ಏನೋ ಹೇಳಿದ್ರು, ತಂದೆ ಹತ್ರ ಜಗಳ ಆಡಿದ್ರು, ನೀವು ಲಿಮಿಟ್ ಮಾಡ್ತಿದ್ದೀರಾ ಅಂದ್ರು. ಬರೀ ನಿಮ್ ಪ್ರೋಗ್ರಾಮ್ ಮಾತ್ರ ಅವ್ರನ್ನ ಯೂಸ್ ಮಾಡ್ಕೋತಿದ್ದೀರಾ ಅಂತ ಅಲ್ವಾ? ಸೊ ಅದಕ್ಕೆ ಏನ್ ಹೇಳಿದ್ರು ಅಂದ್ರೆ, ಮಗ ಅಪ್ಪನ್ಗೆ ಏನ್ ಹೇಳಿದ್ರು ಅಂದ್ರೆ, ರಾಮ್ ಪ್ರಸಾದ್ ಅವರು, ಆ ಹುಡುಗಿ ಈ ತರದ ಪ್ಯಾಚ್ ಅಪ್ ಸಿಂಗರ್ ಆಗಬಾರ್ದು, ಪ್ಲೇ ಬ್ಯಾಕ್ ಸಿಂಗರ್ ಆಗಿರೋ ಹುಟ್ಟಿರೋರು ಅಂತ ವಾದ ಮಾಡಿದ್ರು. ವಂಡರ್ಫುಲ್ ಅಲ್ವಾ? ಆದ್ರೆ ನೋಡು, ಹಾಗೆಲ್ಲ ಈ ಪ್ಲೇ ಬ್ಯಾಕ್ ಸಿಂಗರ್ ಆಗೋದು ಅಷ್ಟೊಂದು ಸುಲಭದ ಮಾತಲ್ಲ. ಈಗಿನಷ್ಟು ಇನ್ಸ್ಟಿಟ್ಯೂಟ್ಗಳು ಮತ್ತೆ ಎಲ್ ಬೇಕಾದ್ರೂ ಒಂದು ಹೋಗ್ಬಿಟ್ಟು ಪಾಠ ಕಲ್ತ್ಬಿಟ್ಟು ಅದನ್ನ ಬಂಡವಾಳವಾಗಿ ಇಟ್ಕೊಂಡು ಹಾಡೋದು ಅದೆಲ್ಲ ಮಾಡ್ಬೋದಲ್ವಾ? ಅಟ್ಲೀಸ್ಟ್ ಕ್ಯಾಸೆಟ್ಗಳಾದ್ರೂ ಹಾಡ್ಬೋದು ಇವಾಗ. ಆವಾಗ ಅವೆಲ್ಲ ಇರ್ಲಿಲ್ಲ. ಸೊ ಅವಾಗ ಏನಂದ್ರೆ ಸ್ಟುಡಿಯೋ ಸಿಸ್ಟಮ್ ಇತ್ತು. ಸಿಂಗರ್ಸ್ ಸ್ಟುಡಿಯೋದವರು ಎಂಪ್ಲಾಯ್ಸ್ ಆಗ್ಬಿಡೋರು. ಎಲ್ಲೋ ಒಂದ್ಸಲ ಓದಿದ್ವಿ ನಾವಲ್ಲ, ನಮ್ಮ ಪಿ ಸುಶೀಲಾ ಅವರ ಬಗ್ಗೆ ಮಾತಾಡ್ಬೇಕಾದ್ರು ಕೂಡ, ಮತ್ತೆ ಇನ್ಯಾರೋ ಒಬ್ರು ಸಿಂಗರ್ ಬಗ್ಗೆ ಮಾತಾಡ್ಬೇಕಾದ್ರು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಬಗ್ಗೆ ಮಾತಾಡ್ಬೇಕಾದ್ರು, ಅವರು ಆ ಸ್ಟುಡಿಯೋಗೆ ಎಂಪ್ಲಾಯಿ ಆಗಿ ಕೆಲಸ ಮಾಡ್ತಿದ್ರು. ಅಲ್ಲಿ ಬರೋ ರೆಕಾರ್ಡಿಂಗ್ ಎಲ್ಲ ಅವ್ರು ಹಾಡ್ಬೇಕು, ತಿಂಗಳಿಗೆ ಎಷ್ಟು ಸಂಬಳ ಅಂತ ಅವ್ರಿಗೆ ಫಿಕ್ಸ್ ಮಾಡ್ತಾರೆ. ಸೊ ಇನ್ನೊಂದ್ ಹೆಂಗ್ ಗೊತ್ತಾ, ಆಗಿನ ಕಾಲದಲ್ಲಿ ಫಿಲ್ಮ್ ಪ್ರೊಡಕ್ಷನ್ಸ್ ಕೂಡ ಕಡಿಮೆ ಇತ್ತು. ಅಯ್ಯೋ, ಕನ್ನಡದಂತೂ ಬಹಳನೇ ಕಡಿಮೆ ಸಿನಿಮಾಗಳು, ತುಂಬಾ ಜಾಸ್ತಿ. ಸೊ ಈ ಪ್ಲೇ ಬ್ಯಾಕ್ ಸಿಂಗರ್ ಆಗೋದೆಲ್ಲ ಆಗೋ ಹೋಗೋ ಕತೆ ಅಲ್ಲ. ಮಗಳು ಹುಡುಗಿ ಮದುವೆ ಆಗಿ ಗಂಡನ ಮನೆಗೆ ಹೋಗೋಳು ಅಂತ ಅವ್ರ ತಂದೆ, ಅಂದ್ರೆ ರಾಮ್ ಪ್ರಸಾದ್ ಅವ್ರ ತಂದೆ. ಅಂತೂ ಇಂತೂ ತಂದೆ ಮತ್ತೆ ಮಗನ ಜೊತೆ ನಡುವೆ ಬಹಳ ವಾಗ್ವಾದ ನಡೀತು. ಯಾರ್ ಗೆದ್ರು? ಅದಕ್ಕೆ ತಂದೆ ಏನ್ ಹೇಳಿದ್ರಂತೆ, ನನಗೆ ಅವೆಲ್ಲ ಗೊತ್ತಿಲ್ಲ, ನೀನೇನ್ ಮಾಡ್ಕೊ ಹೋಗು ಅಂದ್ಬಿಟ್ರು. ರಾಮ್ ಪ್ರಸಾದ್ ಅವರು ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಏನ್ ಮಾಡಿದ್ರು? ಅವ್ರೇನ್ ಮಾಡಿದ್ರು, ತಂದೆಗೇನು ಹೇಳಿಲ್ಲ, ಸೀದಾ ಮದ್ರಾಸಿಗೆ ಹೊರಟು ಬಿಟ್ರು. ಯಾಕೆ ಹೇಳೋ, ಆಗ ಸಿನಿಮಾ ರಾಜಧಾನಿ ಅಂದ್ರೆ ಮದ್ರಾಸು. ಸೌತ್ ಇಂಡಿಯನ್ ಇಂಡಸ್ಟ್ರಿನಲ್ಲಿ ಎಲ್ಲಾ ಸಿನಿಮಾಗಳ ಪ್ರೊಡಕ್ಷನ್ ನಡೀತಿದ್ದು ಇದ್ರೊಳಗೇನೆ, ಮದ್ರಾಸಲ್ಲಿ, ಈಗಿನ ಚೆನ್ನೈಯಲ್ಲಿ. ಸೊ ಅಲ್ಲಿ ಹೋದಾಗ ಏನಾಯ್ತು ಅನ್ನೋದು ಬಹಳ. ಅಲ್ಲ, ಇವರು ನೀವು ಏನ್ ಹೇಳಿದ್ರಿ, ಫಸ್ಟ್ ಒಂದು ಪ್ರೇಮ ಕತೆ ಹೇಳ್ತೀನಿ ಅಂತ ಎಲ್ಲಿಂದ ಎಲ್ಲೋ ಹೊಟ್ಟೋಗ್ಬಿಟ್ರಿ. ಇಲ್ಲೇನೋ ಒಂದ್ ಸ್ವಲ್ಪ ನನ್ಗೆ ಒಂದು ಇದು ಲಿಂಕ್ ಸಿಗ್ತಾ ಇದೆ, ಅದಕ್ಕೆ ಒಂದು ಹಾಡಾಕ್ತೀನಿ. ಯಾವ ಹಾಡು? ಕೆಂಪು ಗುಲಾಬಿಯ ಚೆಂದುಟಿ ಚೆಲುವೆ, ಅದು. ಓಕೆ,
ಓಕೆ, ಈ ಹಾಡನ್ನ ಪೂರ್ತಿಯಾಗಿ ಕೇಳ್ಕೊಂಬನ್ನಿ. ನಾವು ಮುಂದುವರಿಸ್ತೀವಿ. ಎಸ್ ಜಾನಕಿ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಕೇಳ್ತಿದ್ದೀರಾ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಸೊ ಎಸ್ ಜಾನಕಿ ಅವ್ರ ಲವ್ ಸ್ಟೋರಿ ಹೇಳ್ತಿದ್ವಿ, ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳ ಮಧ್ಯ. ಏನಂದ್ರೆ ರಾಮ್ ಪ್ರಸಾದ್ ಅವರು ಅವ್ರ ತಂದೆ ಹತ್ರ ಅಂದ್ರೆ ಸಹಸ್ರಮುಖಿ ಚಂದ್ರಶೇಖರ್ ಜೊತೆ ಜಗಳ. ಎಸ್ ಜಾನಕಿ ಅವರು ಪ್ಯಾಚ್ ಅಪ್ ಸಿಂಗರ್ ಅಲ್ಲ, ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕು ಅಂತ. ಸೊ ಅವರು ಮದ್ರಾಸ್ಗೆ ಸೀದಾ ಹೊರಟು ಬಂದ್ಬಿಟ್ರು. ಹೆಂಗಾದ್ರೂ ಮಾಡಿ ಪ್ಲೇ ಬ್ಯಾಕ್ ಸಿಂಗಿಂಗ್ ಅಲ್ಲಿ ಎಸ್ ಜಾನಕಿ ಒಂದು ಅವಕಾಶ ಕೊಡಿಸ್ಬೇಕು. ಅಂದ್ರೆ ಮದ್ರಾಸ್ ಅನ್ನೋದು ಒಂದು ಸಮುದ್ರಕ್ಕೆ ಹತ್ರ, ಅದು ಕೂಡ ಈ ಸಿನಿಮಾ ರಂಗನೇ ಒಂದು ದೊಡ್ಡ ಸಮುದ್ರ ಅಲ್ವಾ. ಆ ಸಮುದ್ರ ಇದ್ದಿದ್ದು ಮದ್ರಾಸಲ್ಲಿ. ಏನಂದ್ರೆ ರಾಮ್ ಪ್ರಸಾದ್ ಅವ್ರಿಗೆ ನೋಡು ಸಿನಿಮಾ ಕನೆಕ್ಷನ್ ಇರ್ಲಿಲ್ಲ. ಯಾಕೆಂದ್ರೆ ಅವ್ರು ಅವಾಗ ಸ್ಟೂಡೆಂಟ್. ಓ, ಏನ್ ಓದ್ತಾ ಇದ್ರಾಗ? ಡಿಗ್ರಿ ಓದ್ತಾ ಇದ್ರು. ಓಕೆ ಓಕೆ. ಇನ್ನೂ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಅವ್ರಿಗೆ ಮದ್ರಾಸ್ ಪರಿಚಯ ಕೂಡ ಇರಲಿಲ್ಲ. ಆಂಧ್ರ ಪ್ರದೇಶದಲ್ಲಿ ಇದ್ದವರು. ಹೌದು. ಈಗಿನ ಹಾಗೆ ಎಲ್ಲಾ ಸ್ಟೇಟ್ ಗಳನ್ನು ಆರಾಮಾಗಿ ಸುತ್ತಾಡೋ ಅಂತ ಅಂದ್ರು ಟ್ರಾನ್ಸ್ಪೋರ್ಟ್ ಕೂಡ ಅವಾಗ ಈಸಿಯಾಗಿ ಇರಲಿಲ್ಲ, ಬಹಳಷ್ಟು ಖರ್ಚುಗಳಿರೋದು. ಇವರು ಸೀದಾ ಮದ್ರಾಸ್ ಬಂದವರೇ. ಅಲ್ಲಿ ಒಂದು ವಾರುಣಿ ಅಂತ ಒಂದು ಸಿನಿಮಾ ಟಾಕೀಸ್. ಆದ್ರೆ ಆಫೀಸಲ್ಲೋ ವಿಚಾರಿಸೋರು ಈ ತರ ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ. ಅಲ್ಲಿ ಇದ್ದವ್ರು ಯಾರು ಸಿನಿಮಾ ತೋರ್ಸೋದು ಟಾಕೀಸ್ ಕೆಲಸ ಅಲ್ವಾ. ಅಲ್ಲಿ ಹೋಗ್ಬಿಟ್ಟು ಇದ್ರ ಬಗ್ಗೆ ಅಂದ್ರೆ ಯಾರಿಗೂ ಉತ್ತರ ಗೊತ್ತಿರಲ್ಲ. ಆಮೇಲೆ ಏನ್ ಮಾಡಿದ್ರಂತೆ ಗೊತ್ತಾ, ಅವರು ಹೀಗೆ ಚಂದ್ರೋದಯ ಟಾಕೀಸಿಗೆ ಬಂದ್ರಂತೆ. ಇಲ್ಲಿ ಡಿಸ್ಟ್ರಿಬ್ಯೂಟರ್ ಒಬ್ರು ಅಡ್ರೆಸ್ ಸಿಕ್ತವ್ರಿಗೆ, ಅಂದ್ರೆ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ ಅಂತವ್ರ ಅಡ್ರೆಸ್ ಒಬ್ರು ಸಿಕ್ತು. ಇಷ್ಟೊತ್ತಿಗೆ ಅವರು ಮದ್ರಾಸಿಗೆ ಬಂದು 2 ದಿನ ಆಗೋಗಿತ್ತಂತೆ. ಬೇರೆ ಯಾರಾದ್ರೂ ಆಗಿದ್ರೆ ಸಿನಿಮಾ ಸಹವಾಸವೇ ಬೇಡ ಅಂತ ವಾಪಸ್ ಹೋಗ್ಬಿಟ್ರು ಅವ್ರು. ಯಾಕಂದ್ರೆ ಎಲ್ಲೋ ಅವ್ರಿಗೆ ಏನೋ ಒಂದು ಲಿಂಕ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಅಲ್ವಾ. ಸಿಂಗರ್ ಆಗೋದು ಅಂದ್ರೆ ಹೇಗೆ, ಯಾರನ್ನ ಕಾಣ್ಬೇಕು, ಅದ್ರದ್ದು ಒಂದು ಇದು ಗೊತ್ತಿಲ್ಲ ಅವ್ರಿಗೆ, ಕನೆಕ್ಷನ್ ಗೊತ್ತಿಲ್ಲ. ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಮೀಟ್ ಮಾಡ್ಬೇಕು, ಆ ಒಂದು ಲಿಂಕ್ ಗೊತ್ತಿಲ್ಲ ಅವ್ರಿಗೆ. ಸೊ ಆದ್ರೆ ಏನಂದ್ರೆ ರಾಮ್ ಪ್ರಸಾದ್ ಅವರು ಒಂಥರ ಡಿಸೈಡ್ ಮಾಡ್ರು, ಛಲವಾದಿ ಅವರು. ಏನಾದ್ರೂ ಆಗ್ಲಿ ಎಸ್ ಜಾನಕಿ ಅವ್ರನ್ನ ಪ್ಲೇ ಬ್ಯಾಕ್ ಸಿಂಗರ್ ಆಗಿ ಮಾಡ್ಲೇಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ರು. ಸೊ ಅದು ಸಾಧ್ಯ ಆಗಿದ್ ಹೇಗೆ ಅಂತ ನಾವು ಹೇಳ್ತೀವಿ. ಒಂದು ಬ್ರೇಕ್ ತಗೊಂಡು ಕೇಳ್ತಾರಿ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಚಂದ್ರು, ಈ ರಾಮ್ ಪ್ರಸಾದ್ ಅವರು ಮತ್ತೆ ಎಸ್ ಜಾನಕಿ ಅವರ ಈ ಮಾತುಗಳು ಮತ್ತೆ ಇದನ್ನೆಲ್ಲ ನಾವು ಮಾತಾಡ್ತಿದ್ರೆ ನನ್ಗೇನನ್ಸುತ್ತೆ ಗೊತ್ತಾ, ಇವರಿಬ್ರು ಇದು ಯಾವ ಜನ್ಮದ ಮೈತ್ರಿನೋ ಅನ್ಸುತ್ತೆ. ಒಂದ್ ಕೆಲಸ ಮಾಡೋಣ, ಯಾವ ಜನ್ಮದ ಮೈತ್ರಿ ಈ ಹಾಡನ್ನ ಪೂರ್ತಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಸೂಪರ್ ಆಗಿದೆ ಹಾಡು, ಕೇಳೋಣ. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು. ಈ ಹಾಡನ್ನ ಪೂರ್ತಿಯಾಗಿ ಕೇಳ್ಕೊಂಬನ್ನಿ, ಆಮೇಲೆ ನಾವು ಮುಂದುವರಿಸ್ತೀವಿ ಎಸ್ ಜಾನಕಿ ಅವರ ಪ್ರೇಮ ಕಥೆ ಲವ್ ಸ್ಟೋರಿನ ನಮ್ಮ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳಲ್ಲಿ. ಇನ್ ಸ್ವಲ್ಪ ಹೊತ್ತಲ್ಲೇ ನಿಮಗೋಸ್ಕರ 5 ಬ್ಯಾಕ್ ಟು ಬ್ಯಾಕ್ ಸಾಂಗ್ ಶುರು ಆಗುತ್ತೆ ಬಿಗ್ 5 ಸ್ಟಾರ್ ಅಲ್ಲಿ ಎಕ್ಸಾಕ್ಟ್ಲಿ at 3 o'clock. ಕೇಳ್ತಾ ಇದ್ದೀರಾ ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು. ಎಸ್ ಜಾನಕಿ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ಮುಂದುವರಿಸೋ ಸಮಯ ಈಗ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಎಸ್ ಜಾನಕಿ ಅವರ ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಿದ್ವಿ. ರಾಮ್ ಪ್ರಸಾದ್ ಅವರು ಅಂದ್ರೆ ಅವರ ಸೋದರ ಮಾವನ ಮಗ, ಅವರು ಎಸ್ ಜಾನಕಿ ಅವ್ರನ್ನ ಪ್ಲೇ ಬ್ಯಾಕ್ ಸಿಂಗರ್ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿ ಮದ್ರಾಸ್ ಬಂದಿದ್ದ ಕತೆ ಹೇಳಿದ್ವಿ. ಅಲ್ಲಿ ಒಂದು ಸ್ಟುಡಿಯೋ ಹೋಗಿದ್ರು, ಚಂದ್ರೋದಯ ಟಾಕೀಸ್ ಅಂತ. ಅಲ್ಲಿ ಅವ್ರಿಗೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಅಡ್ರೆಸ್ ಸಿಕ್ತು ಅಂತ. ಸೊ ಅವ್ರೇನ್ ಮಾಡಿದ್ರು, ಡಿಸ್ಟ್ರಿಬ್ಯೂಟರ್ ಇಂದ ಅವ್ರಿಗೆ AVM ಸ್ಟುಡಿಯೋದ ಅಡ್ರೆಸ್ ಸಿಕ್ತು ಅಂತ ಕೇಳ್ಪಟ್ಟಿದ್ದೆ, ನಿಜಾನಾ? ಹೌದು. ಓಕೆ. ಸೊ ಆಗ ಮದ್ರಾಸ್ ಅಲ್ಲಿ ಬಹಳ ಫೇಮಸ್ ಸ್ಟುಡಿಯೋ ಅಂದ್ರೆ AVM ಸ್ಟುಡಿಯೋ. ಇವತ್ತಿಗೂ ಕೂಡ ಇದೆ ಅದು. ಇವತ್ತಿಗೂ ಆ ಪರಂಪರೆ, ಸಿನಿಮಾ ಪರಂಪರೆ ಎಂತೆಂತ ಅದ್ಭುತವಾದ ಸಿನಿಮಾಗಳನ್ನ ಕೊಟ್ಟಂತಹ. ಇನ್ಫ್ಯಾಕ್ಟ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರನ್ನ ಕನ್ನಡ ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿದೆ AVM. ಬೇಡ್ರ ಕಣ್ಣಪ್ಪ ಸಿನಿಮಾ ಅಲ್ವಾ, ಪ್ರೊಡ್ಯೂಸರ್ಗಳು. ಅಲ್ಲಿಂದಾನೇ ಫಸ್ಟ್ ಶುರುವಾಗಿದ್ದು ಅಣ್ಣವರ ಸಿನಿಮಾ ಯಾತ್ರೆ. ಸರಿ, ಅಲ್ಲೋಗಿ ಕೇಳಿದ್ರು, ಈ ತರ ಒಂದು ಹುಡುಗಿ ಇದಾರೆ, ಚೆನ್ನಾಗಿ ಹಾಡ್ತಾರೆ, ಚಾನ್ಸ್ ಕೊಡೋಕೆ ಏನ್ ಮಾಡ್ಬೇಕು ಅಂತ. ಅಲ್ಲಿ ಅವ್ರಿಗೆ ಅಂತ ಒಳ್ಳೆ ರೆಸ್ಪಾನ್ಸ್ ಸಿಗದೆ ಇದ್ರು ಕೂಡ ಕರ್ಕೊಂಬರಪ್ಪ ಟೆಸ್ಟ್ ಮಾಡೋಣ ಅಂತ ಅವ್ರು ಹೇಳಿದ್ರು. ವಾಯ್ಸ್ ಟೆಸ್ಟ್ ಮಾಡ್ತೀವಿ ಅಂತ. ಇವ್ರಿಗೆ ಅಷ್ಟೇ ಖುಷಿ ಆಗ್ಬಿಡ್ದ. ಅದು ಹೆಂಗಾಗತ್ತಲ್ವ ಚಂದ್ರು, ಆತರ ಏನಾದ್ರು ಒಂಚೂರು, ಯಾಕಂದ್ರೆ ಊರ್ ಗೊತ್ತಿಲ್ಲ, ಜನ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ ಅಂತ ಕಡೆ ಹೋಗ್ಬಿಟ್ಟು ಏನೋ ಒಂದ್ ಪ್ರಯತ್ನ ಪಡ್ತಿದ್ದಾರೆ, ಒಂದು ಕತ್ಲಲ್ಲಿ ಇದನ್ನ ಹುಡುಕ್ತಂಗೆ. ಸೊ ಹುಲ್ಕಡ್ಡಿ ಸಿಕ್ಕಿದಾಗ ಅದಕ್ಕೊಂದ್ ಸರಿಯಾದ ಒಂದ್ ಲೈನ್ ಹೇಳ. ನಮ್ಮ ರಾಜರತ್ನಂ ಅವ್ರು ಬರೆದಿರೋದು, ಮುಳುಗೋ ಮನ್ಸಂಗ್ ಒಳಿಯಾಗೊಂದು ದೋಣಿ ಸಿಕ್ಕದ ರೀತಿ, ಮುಳುಗೋ ಮನ್ಸಂಗ್ ಒಳಿಯಾಗೊಂದು ದೋಣಿ ಸಿಕ್ಕದ ರೀತಿ, ಸಂತ ಪಟ್ಕೊಂಡ್ ಸಾಯೋವರ್ಗೂರೇ ಅಂದ್ರೆ ಬಲ್ಲೆ ಪ್ರೀತಿ ಅಂತ.
ಅಂದ್ರೆ ಮುಳುಗೋ ಮನ್ಸಾಗ ಒಂದು ಹುಲ್ಕಡ್ಡಿ ಸಿಕ್ಬಿಟ್ರೆ ಇವ್ರಿಗೆ ಯಾರು ಅವಕಾಶ ಕೊಡ್ತಾರೆ ಅವ್ನ್ ಟೆಸ್ಟ್ ಮಾಡೋಣ ಅಂತ ಹೇಳಿದ್ರಲ್ಲ, ಅದೇ ಗ್ರೇಟ್ ಆಗ್ಬಿಡ್ತು. ಅವಾಗ ಏನ್ ಅನ್ಸುತ್ತೆ ಗೊತ್ತಾ ಇವ್ರಿಗೆ, ಎಸ್ ಜಾನಕಿ ಅವ್ರ ಒಂದು ಹಾಡ್ ಹಾಕೋಣ, ಯಾವ್ದು ಗಗನವು ಎಲ್ಲೋ. ಸೂಪರ್. ಸೊ ಇವ್ರೇನ್ ಮಾಡಿದ್ರು, ಸೀದಾ ವಾಪಸ್ ಬಂದು ಜಾನಕಿ ಅವ್ರ ಮನೆಗೆ ಹೋಗಿ ವಿಷಯ ತಿಳಿಸಿದ್ರು. ಅದು ಒಂಥರ ಎಲ್ರಿಗೂ ಶಾಕ್ ಆಗ್ಬಿಡ್ತು. ಮಗಳು ಹಾಡ್ತಾಳೆ ಅಂದ್ಕೊಂಡಿದ್ರೆ ಇದೇನಪ್ಪ ಇದು, ಸಿನಿಮಾದಲ್ಲಿ ಸಿಂಗರ್ ಆಗೋದು ಸಾಧ್ಯನೇ ಇಲ್ಲ, ನಮ್ಗೆ ಅದೆಲ್ಲ ಉದ್ದೇಶ ಇಲ್ಲಪ್ಪ, ಅವಳು ಮದುವೆ ಮಾಡಿ ಗಂಡು ಹುಡುಗಿ ಮದುವೆ ಮಾಡಿ ಕಳಿಸ್ಬೇಕು ಅಂತ ಜಾನಕಿ ಅವ್ರ ತಂದೆ. ಆದ್ರೆ ರಾಮ್ ಪ್ರಸಾದ್ ಬಿಡ್ಲಿಲ್ಲ, ಇಲ್ಲ ಅವ್ರು ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕು ಅಂತ ಹಠ ಮಾಡಿದ್ರು. ಮುಂದೆ ಏನಾಯ್ತು ಅಂತ ನಾವೊಂದು ಬ್ರೇಕ್ ತಗೊಂಡು ಹೇಳೋಣ. ಅಷ್ಟರಲ್ಲಿ ಗಗನವು ಎಲ್ಲೋ ಭೂಮಿಯು ರೆಡ್ಡು ಈ ಹಾಡನ್ನ ಬಿಗ್ 5 ಸ್ಟಾರ್ ಅಲ್ಲಿ ಕೇಳ್ಕೊಂಡು ಬನ್ನಿ. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಈಗ ತಾನೇ ನೀವು ಕೇಳಿದ್ರಿ ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡ್ಗಳನ್ನ. ಮತ್ತೆ ಬಿಗ್ 5 ಸ್ಟಾರ್ ಮುಂದುವರಿಯುತ್ತೆ 4 ಗಂಟೆಗೆ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಸೊ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ಲಿ ಎಸ್ ಜಾನಕಿ ಅವರ ಕತೆ ಹೇಳ್ತಾ ಇದ್ವಿ ರೆಟ್ರೋ ಟಾಕೀಸ್ 92.7 ಬಿಗ್ ಎಫ್ಎಂ ಅಲ್ಲಿ. ಏನಂದ್ರೆ ಜಾನಕಿ ಅವರ ತಂದೆ ಬೇಡ ಅಂತ, ಆದ್ರೆ ರಾಮ್ ಪ್ರಸಾದ್ ಅವರು ಇಲ್ಲ, ಅವ್ರು ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕು, ಅವ್ರಿಗೆ ಕೆಪಾಸಿಟಿ ಇದೆ, ಮದ್ರಾಸ್ ಕರ್ಕೊಂಡು ಹೋಗೋಣ ಅಂತ ಅವರು. ಫಸ್ಟ್ ಅವ್ರ ಅಪ್ಪ ಅಮ್ಮ ಒಪ್ಲೇ ಇಲ್ಲ, ಆದ್ರೆ ರಾಮ್ ಪ್ರಸಾದ್ ಬಿಡ್ಲಿಲ್ಲ. ನೋಡಿ ಜಾನಕಿಗೆ ಗೋಲ್ಡನ್ ವಾಯ್ಸ್ ಇದೆ ಅಂತ ವಾದಿಸಿದ್ರು, ಅದಕ್ಕೂ ಒಪ್ಲಿಲ್ಲ. ಆಗ ಹೇಳಿದ್ರು, ನೋಡಿ ಇವಾಗ ಅವ್ರು ಹಾಡ್ತಾ ಇದಾರ, ಬರೀ ವಾಯ್ಸ್ ಟೆಸ್ಟ್ ಮಾಡ್ತಾರೆ, ಕರ್ಕೊಂಡು ಹೋಗೋಣ, ಮಿಕ್ಕಿದ ಅವಳು ಅದೃಷ್ಟ ಇದ್ದಂಗ ಆಗತ್ತೆ ಅಂತ ಹಂಗು ಹಿಂಗು ಕನ್ವಿನ್ಸ್ ಮಾಡಿದ್ರು. ತಂದೆ ತಾಯಿನೂ ಒಪ್ಕೊಂಡ್ರು, ಹೋಗೋಣ. ಆಮೇಲೆ ಇನ್ನೊಂದೇನಂತೆ ಗೊತ್ತಾ, ಮದ್ರಾಸಿಗೆ ಹೊರಡೋದಕ್ಕೆಲ್ಲ ಸಿದ್ಧತೆ ಆಯ್ತು, ಜಾನಕಿ ಅವ್ರ ತಂದೆನೂ ಅವ್ರ ಜೊತೆ ಹೊರಟ್ರಂತೆ. ಹೌದು, ಬಿಕಾಸ್ ಒಂಥರ ಮಗಳನ್ನ ಒಬ್ಬಳನ್ನ ಕಳ್ಸಕ್ಕೆ, ಅದು ಆ ಕಾಲದಲ್ಲಿ ಬಹಳ ಅದು ಏನೇ ಕೆಲ್ಸಕ್ಕಾದ್ರೂ ಕೂಡ ಒಂಥರ ಭಯ ಅಲ್ವಾ, ಹೆಣ್ಮಗಳನ್ನ ಅದು ಒಂದು ಹುಡುಗನ ಜೊತೆ ಕಳ್ಸಕ್ಕೆ, ಅದು ವಯಸ್ಸಿಗೆ ಬಂದಿದ್ದು ಹುಡುಗನ ಜೊತೆ ಕಳ್ಸಕ್ಕೆ. ಸೊ ಅವರು ಹೊರಡಕ್ ರೆಡಿ ಆದ್ರು. ಆದ್ರೆ ಏನ್ ಗೊತ್ತಾ, ಹೊರಡಕ್ 2 ದಿನಕ್ಕೆ ಹಿಂದೆನೆ ಅವ್ರಿಗೆ ಜ್ವರ ಶುರು ಆಗುತ್ತೆ, ನಿಂತ್ಕೊಳ್ಳಕ್ಕೂ ಆಗದೆ ಇರುವಂತ ಜ್ವರ. ಒಂಥರ ಮದ್ರಾಸ್ ಹೋಗೋದು ಹೇಗೆ, ಸ್ಟೋರಿಗೆ ಒಂದು ಟ್ವಿಸ್ಟ್ ಅಲ್ವಾ. ಈ ಟ್ವಿಸ್ಟ್ ನ ಪರಿಣಾಮ ಏನಾಯ್ತು ಅಂತ ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಕಹಾನಿ ಮೇ ಟ್ವಿಸ್ಟ್, ಲವ್ ಸ್ಟೋರಿಯಲ್ಲಿ ಒಂದು ಟ್ವಿಸ್ಟ್ ಏನಂದ್ರೆ, ಇವರು ಮದ್ರಾಸ್ ಹೊರಡೋ ಟೈಮ್ ಕರೆಕ್ಟ್ ಆಗಿ ಅವ್ರ ಜಾನಕಿ ಅವ್ರ ತಂದೆಗೆ ಹುಷಾರ್ ತಪ್ಪೋಯ್ತು. ಸೊ ಇನ್ನು ಹೋಗಕ್ ಸಾಧ್ಯನೇ ಇಲ್ಲ ಅನ್ನೋ ಸಿಚುವೇಶನ್ ಬಂದ್ಬಿಡ್ತು. ಏನು, ಅವ್ರ ತಂದೆಗೆ ಜ್ವರ ಬಂದಿದ್ರಿಂದ. ಮೊದ್ಲೇ ಅವರು ಮಗಳನ್ನ ಕಳ್ಸಕ್ಕೆ, ಸಿನಿಮಾ ಕಳ್ಸಕ್ಕೆ ಇಷ್ಟ ಇರ್ಲಿಲ್ಲ. ಈಗ ಫೀವರ್ ಬಂತಲ್ಲ, ಸೊ ಇದು ಹೋಗ್ದಿರೋದು ಗ್ಯಾರಂಟಿ ಅಂತ ಮೊನ್ಲಿ ಮಾತುಕತೆ. ಇದರಿಂದ ನಿಜವಾಗ್ಲೂ ಬೇಜಾರಾಗಿದ್ದು ಜಾನಕಿ ಅವ್ರಿಗೆ. ಅವ್ರ ಕನಸು ಕಂಡುಬಿಟ್ಟಿದ್ರು. ಯಾರಿಗೆ ಆಗ್ಲಿ ಅಲ್ವಾ, ಒಂದು ಏನೋ ಒಂದು ಭವಿಷ್ಯದ ಬಗ್ಗೆ ಒಂದು ಆಸೆ ಇದ್ದಾಗ ಈ ತರ ಏನೋ ತೊಡಕುಗಳು ಬಂದಾಗ ನೋವಾಗೇ ಆಗತ್ತೆ. ಸೊ ಅವ್ರೇನ್ ಮಾಡಿದ್ರು, ಅವಾಗ ಈ ಹಾಡ್ ನಾಪ್ಕ ಬರುತ್ತೆ ನನ್ಗೆ. ಯಾವ ಹಾಡು? ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಎಂತ ಒಳ್ಳೆ ಹಾಡಮ್ಮ ಇದು, ಎಸ್ ಜಾನಕಿ ಅವ್ರದ್ದು. ಒಂದ್ ಜಲ ಕೇಳ್ಬಿಡೋಣ ಇರು. ಮಾಂಗಲ್ಯ ಭಾಗ್ಯ ಸಿನಿಮಾದ ಹಾಡಿದು. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ. ಸೂಪರ್ ಹಾಡಿದು. ಓಕೆ, ಸೊ ಇವ್ರೇನ್ ಮಾಡಿದ್ರು, ಆಸೆ ಹುಟ್ಟುಬಿಟ್ಟಿದೆ, ಈಗ ಎಲ್ಲಿ ನಿರಾಸೆ ಆಗುತ್ತೋ ಅನ್ನೋ ಭಯದಲ್ಲಿ ರಾಮ್ ಪ್ರಸಾದ್ ಅವ್ರಿಗೆ ಫೋನ್ ಮಾಡ್ಬಿಟ್ರು. ಆಗಿನ ಕಾಲದಲ್ಲ ಹೆಣ್ಣು ಮಕ್ಕಳು ಫೋನ್ ಮಾಡೋದುಂಟೆ. ಅವಾಗೆಲ್ಲ ಮನೆಗಳಲ್ಲೂ ಫೋನ್ ಇರ್ತಿರ್ಲಿಲ್ಲ, ಪೋಸ್ಟ್ ಆಫೀಸ್ ಹೋಗಿ ಟ್ರಂಕ್ ಕಾಲ್ ಬುಕ್ ಮಾಡಿ ಮಾಡ್ಬೇಕು, ಆ ತರದಿತ್ತು. ಏನೋ ಒಟ್ಟಿನಲ್ಲಿ ಹೆಣ್ಣು ಮಕ್ಕಳು ಫೋನ್ ಮಾಡೋದೆಲ್ಲ ಬಹಳ ಒಂಥರ ರೇರು. ಅಂತ ಒಂದ್ ದೊಡ್ಡ ರಿಸ್ಕ್ ತಗೊಂಡು ಇವ್ರು ಫೋನ್ ಮಾಡ್ಬಿಟ್ರು ರಾಮ್ ಪ್ರಸಾದ್ಗೆ, ಈ ತರ ನಮ್ಮ ಅಪ್ಪಂಗ್ ಹುಷಾರಿಲ್ಲ ಅಂತ. ರಾಮ್ ಪ್ರಸಾದ್ ಅವರು ಎದ್ನೋ ಬಿದ್ನೋ ಅಂತ ಮನೆ ಓಡ್ ಬಂದ್ರು. ಮುಂದ್ ಏನಾಯ್ತು ಅಂತ ಒಂದು ತಿಳ್ಕೋಣ. ಆದ್ರೆ ಈ ಹಾಡನ್ನ ಕೇಳ್ತಾ ಏನಂತೀರಾ, ಇಂಥ ಪರಿಸ್ಥಿತಿಲಿ ನಮ್ಮ ಎಸ್ ಜಾನಕಿ ಅವರ ಮನಸ್ಥಿತಿ ಹೇಗಿತ್ತು ಅಂತ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕು. ಏನ್ ಸಾಂಗ್ ಸೆಲೆಕ್ಟ್ ಮಾಡಿದೆ ಗುರು. ಈ ಹಾಡನ್ನ ಪೂರ್ತಿಯಾಗಿ ಕೇಳ್ಕೊಂಡ್ ಬನ್ನಿ. ನಾವು ಲವ್ ಸ್ಟೋರಿ ಮುಂದುವರಿಸ್ತೀವಿ. ಎಸ್ ಜಾನಕಿದು ಓನ್ಲಿ ಆನ್ 92.7 ಬಿಗ್ ಎಫ್ಎಂ. ಎಸ್ ಜಾನಕಿ ಅವರ ಬಂಗಾರದ ಕಥೆಗಳನ್ನ, ಅಂದ್ರೆ ಅವರ ಬಂಗಾರದ ಹಾಡುಗಳ ಬಗ್ಗೆ ನಾವು ಮುಂದುವರಿಸ್ತೀವಿ. ಕೇಳ್ತಾನೆ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇನ್ ಸ್ವಲ್ಪ ಹೊತ್ತಲ್ಲೇ ನಿಮಗೋಸ್ಕರ ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ತರ್ತಾ ಇದೀವಿ.
ಸರಿಯಾಗಿ 4 ಗಂಟೆಗೆ ಕೇಳ್ತಾ ಇದ್ದೀರಾ ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು. ಎಸ್ ಜಾನಕಿಯವರ ಬೆಳ್ಳಿ ತೆರೆಯ ಬಂಗಾರದ ಕತೆಗಳನ್ನ ಮುಂದುವರಿಸೋ ಸಮಯ ಈಗ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ರಾಮ್ ಪ್ರಸಾದ್ ಅವರು ಬಂದು ತಂದೆನ ಕನ್ವಿನ್ಸ್ ಮಾಡಿ ಎಸ್ ಜಾನಕಿ ಅವ್ರನ್ನ ಕರ್ಕೊಂಡು ಸೀದಾ ಹೊರಟೇ ಬಿಟ್ರು AVM ಸ್ಟುಡಿಯೋಗೆ. ಅಲ್ಲಿ ಹೋದ್ರೆ ಅಲ್ಲಿ ಆರ್ ಸುದರ್ಶನಂ ಮತ್ತು ಆರ್ ಗೋವರ್ಧನಂ ಅಂತ ಅವರಿಬ್ರು ಅಲ್ಲಿದ್ರು ಒಂಥರ ಆಡಿಷನ್ ಮಾಡೋದಿಕ್ಕೆ. ಓಕೆ ಓಕೆ, ಅಂದ್ರೆ ಇವರ ಧ್ವನಿಯನ್ನ ಪರೀಕ್ಷೆ ಮಾಡೋದಿದ್ದಂತಹ ಇಬ್ರು ಮೇಸ್ಟ್ರುಗಳ ತರ ಅಲ್ವಾ? ಏನ್ ಗೊತ್ತಾ, ಆಗಿನ ಕಾಲದಲ್ಲಿ ಎಸ್ ಜಾನಕಿ ಅವರು ಬಹಳ ಸಣ್ಣಗಿದ್ರು, ಒಳ್ಳೆ ಅಂಚೆ ಕಡ್ಡಿ ತರ ಇದ್ರು ಅವರು. ಸೊ ಎಲ್ರು ಅವ್ರನ್ನ ಕಡ್ಡಿ ಅಂತಾನೆ ರೇಗಿಸ್ತಾ ಇದ್ರು, ಅಂಚೆ ಕಡ್ಡಿ ಅಂತ. ಅಂದ್ರೆ ಆಮೇಲೆ ಇನ್ನೊಂದೇನಂದ್ರೆ ಅವ್ರಿಗೆ ಉದ್ದವಾದ ಜಡೆ ಇತ್ತಂತೆ. ಆಗೆಲ್ಲ ಲಂಗ ಬ್ಲೌಸ್ ಬಹಳ ಕಾಮನ್ ಡ್ರೆಸ್. ಇವಾಗಾದ್ರೆ ಚೂಡಿದಾರು ಪ್ಯಾಂಟು ಇದೆಲ್ಲ ಹಾಕ್ತಾರೆ. ಆಗಿನ ಇದ್ರಲ್ಲಿ ಲಂಗ ಬ್ಲೌಸ್ ಹುಡುಗಿ ಉದ್ದ ಜಡೆ ಬ್ಲೌಸ್ ಎಲ್ಲ ಹಾಕೊಂಡ್ ಬಂದ್ರೆ ಈ ನೋಡಕ್ಕೆ ಏನೋ ಅಂತ ಇಂಪ್ರೆಸ್ ಆಗ್ಲಿಲ್ಲ ಅಂತ, ಇಂಪ್ರೆಸಿವ್ ಆಗಿರ್ಲಿಲ್ಲ ಅವರು ಅಂತ. ಸೊ ಈ ಆರ್ ಸುದರ್ಶನ ಮತ್ತು ಗೋವರ್ಧನಂ ಅವ್ರಿಗೆ ಏನ್ ಇಂಟ್ರೆಸ್ಟ್ ಬರ್ಲಿಲ್ಲ. ಒಂಥರ ಅಸಡ್ಡೆಯಿಂದಾನೆ ಆಯ್ತಾಯ್ತು ಸ್ಟುಡಿಯೋ ಒಳಗೆ ಹೋಗಿ ಒಂದ್ ಹಾಡು ಹೇಳಿ ಅಂತ ಕಳ್ಸಿದ್ರಂತೆ. ತುಂಬಾ ಒಂಥರ ನಿರ್ಲಕ್ಷ್ಯದಲ್ಲೇ ಕಳ್ಸಿದ್ರಂತೆ. ಆದ್ರೆ ಎಸ್ ಜಾನಕಿ ಅವರು ಮೈಕ್ ಮುಂದೆ ನಿಂತ್ಕೊಂಡು ಲತಾ ಮಂಗೇಶ್ಕರ್ ಅವ್ರು ಹಾಡಿದ್ದ ರಸಿಕ್ ಬಲಮಾ ಅಂದ್ರೆ ಎಸ್ ಜಾನಕಿ ಅವ್ರಿಗೆ ನಮ್ಮ ಲತಾ ಮಂಗೇಶ್ಕರ್ ಹಾಡುಗಳು ಒಂಥರ ನೀರ್ ಕುಡ್ದಂಗೆ ಅಲ್ವಾ? ಎಲ್ಲಾನು ಹಾಡಿ ಅಭ್ಯಾಸ ಮಾಡ್ತಾ ಇದ್ರು, ಶೋಗಳೆಲ್ಲ ಹಾಡ್ತಾ ಇದ್ರು ಅವರು. ಹಾಗಾಗಿ ಇದನ್ನ ಈಸಿಯಾಗಿ ಹಾಡಿದ್ರು. ಇವರು ಲತಾ ಮಂಗೇಶ್ಕರ್ ಅವರು ಹಾಡಿದ್ರಲ್ಲ, ಅದನ್ನ ಆರ್ ಸುದರ್ಶನಂ ಮತ್ತು ಆರ್ ಗೋವರ್ಧನಂ ಅವರು ಕೇಳಿದ್ರು. ಅವ್ರು ಹೆಂಗ್ ರಿಯಾಕ್ಟ್ ಮಾಡಿದ್ರು ಅಂತ ಒಂದು ಬ್ರೇಕ್ ತಗೊಂಡು ಹೇಳೋಣ. ಓಕೆ, ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಈಗ ತಾನೇ ನೀವು ಕೇಳಿದ್ರಿ ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡ್ಗಳನ್ನ. ಮತ್ತೆ ನಿಮ್ಗೋಸ್ಕರ ಬಿಗ್ 5 ಸ್ಟಾರ್ ನಾಳೆ ಮಧ್ಯಾಹ್ನ 12 ಗಂಟೆಗೆ ರೆಟ್ರೋ ಸವಾರಿನಲ್ಲಿ ಓನ್ಲಿ ಆನ್ 92.7 ಬಿಗ್ ಎಫ್ಎಂ ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಸೊ ಆಗ್ಲೇ ಹೇಳ್ದೆ, ರಾಮ್ ಪ್ರಸಾದ್ ಅವರು ಎಸ್ ಜಾನಕಿ ಅವ್ರನ್ನ ಕರ್ಕೊಂಡ್ ಬಂದ್ರು, ಆರ್ ಸುದರ್ಶನಂ ಮತ್ತು ಆರ್ ಗೋವರ್ಧನಂ ಮುಂದೆ ಹಾಡ್ಸಿದ್ರು ಅಂತ. ಅವಾಗ ನನ್ಗೆ ಒಂದ್ ಹಾಡು ಫ್ಲಾಶ್ ಆಗ್ತಾ ಇದೆ. ಹಿಂಗಿರ್ಬೋದು ಅಂದ್ರೆ ಇವ್ರ ಬಗ್ಗೆ, ನಮ್ಮ ರಾಮ್ ಪ್ರಸಾದ್ ಅವ್ರ ಬಗ್ಗೆ ಎಸ್ ಜಾನಕಿ ಅವರ ಮನಸ್ಸಲ್ಲಿ ಯಾವ ತರ ಒಂದು ಹಾಡು ಹಾಡ್ತಾ ಇರ್ಬೋದು ಅಂದ್ರೆ ಹೆಂಗ್ ಗೊತ್ತಾ? ಸೂಪರ್. ಸೊ ಈಗ ಹೊಸ ಬಾಳು ಕೊಡೋದಿಕ್ಕೆ ರಾಮ್ ಪ್ರಸಾದ್ ಅವ್ರು ಕರ್ಕೊಂಡ್ ಬಂದಿದ್ರು. ಮೈಕ್ ಮುಂದೆ ನಿಂತ್ಕೊಂಡು ಎಸ್ ಜಾನಕಿ ಅವರು ಹಾಡಿದ್ರು. ಯಾವ ಹಾಡು ಹೇಳಿದ್ರು ಅಂದ್ರೆ ಲತಾ ಮಂಗೇಶ್ಕರ್ ಅವರ ರಸಿಕ್ ಬಲಮಾ ಹಾಯೇ ದಿಲ್ ಕ್ಯೂ ಲಗಾಯಾ ಅಂತ ಸೂಪರ್ ಹಾಡೋದು. ಅದನ್ನ ಹಾಡಿದ್ದನ್ನ ಕೇಳಿದ ಮೇಲೆ ಆರ್ ಸುದರ್ಶನಂ ಮತ್ತು ಗೋವರ್ಧನಂ ಅವರಿಬ್ರು ಒಂಥರ ಸ್ಟನ್ ಆಗ್ಬಿಟ್ರಂತೆ. ಸ್ಟನ್ ಆಗ್ಬಿಟ್ರು, ಎಂತ ಗೋಲ್ಡನ್ ವಾಯ್ಸ್ ಇದು ಅಂತ ಇಬ್ರು ಒಂದೇ ಸಮನೆ ಒಟ್ಟಿಗೆನೆ ಉದ್ಗಾರ ಮಾಡಿದ್ರಂತೆ. ಸೂಪರ್. ಅಲ್ಲ ಎಂತವ್ರಿಗೆ ಆಗ್ಲಿಲ್ವಾ ಅವ್ರ ವಾಯ್ಸ್ ಕೇಳಿದ ತಕ್ಷಣ ಅಂತ ಉದ್ಗಾರ ಬರೋದು ಸಾಮಾನ್ಯ. ತಕ್ಷಣ ಓಡೋಗಿ ಸ್ಟುಡಿಯೋ ಓನರ್ ಎವಿ ಮೇಯಪ್ಪ ಅಂತ, ಎವಿ ಮೇಯಪ್ಪ ಚೆಟ್ಟಿಯಾರ್, ಮೇಯಪ್ಪ ಚೆಟ್ಟಿಯಾರ್ ಅಂತ ಅವ್ರನ್ನ ಕರ್ಕೊಂಡ್ ಬಂದ್ರಂತೆ. ಆಮೇಲೆ ಜಾನಕಿ ಅವರು ಮತ್ತೊಂದ್ಸಲ ಎವಿ ಮೇಯಪ್ಪ ಚೆಟ್ಟಿಯಾರ್ಗೋಸ್ಕರ ಇನ್ನೊಂದ್ಸಲಿ ರಸಿಕಾ ಬಲಮ್ಮ ಹಾಡನ್ನ ಹಾಡಿದ್ರಂತೆ. ಅದನ್ನ ಕೇಳ್ಬಿಟ್ಟು ಅವತ್ತೇ ತಿಂಗಳ ಸಂಬಳದ ಮೇಲೆ ಜಾನಕಿ ಅವ್ರನ್ನ ಸ್ಟುಡಿಯೋದಲ್ಲಿ ಸೇರ್ಸ್ಕೊಂಡ್ಬಿಟ್ರಂತೆ. ಇಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ರಂತೆ, ತಮಿಳು ಕಲ್ತ್ಕೊಳ್ಳೋದಕ್ಕೆ ಟ್ಯೂಷನ್ ವ್ಯವಸ್ಥೆ ಕೂಡ ಮಾಡಿದ್ರಂತೆ. ಚಕ ಅಂತ ಮಾಡ್ಬಿಟ್ರಂತೆ. ಜಾನಕಿ ಅವರು ಮೊದಲು ಹಾಡಿದ್ದು ಒಂದು ತಮಿಳ್ ಸಿನಿಮಾಗೆ. ಯಾವ್ದು ಗೊತ್ತಾ ತಮಿಳ್ ಸಿನಿಮಾ? ಯಾವ್ದು? ವಿದಿಯಾನ್ ಎಳಿಯಾಟ್ ಅಂತ. ಓಕೆ, ಅದಕ್ಕೆ ಟಿ ಚಲಪತಿ ರಾವ್ ಅವರು ಮ್ಯೂಸಿಕ್ ಡೈರೆಕ್ಟರ್. ಅವರು ಕೂಡ ಜಾನಕಿ ಅವರು ಧ್ವನಿ ಕೇಳ್ಬಿಟ್ಟು ಒಂಥರ ಬೆರಗಾಗ್ಬಿಟ್ರು ಅವರು. ಮುಂದೆ ಏನಾಯ್ತು ಅಂತ ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ. ಕೇಳ್ತಾರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಎಸ್ ಜಾನಕಿ ಅವರ ಬೆಳ್ಳಿ ತೆರೆಯ ಬಂಗಾರದ ಕತೆಗಳನ್ನ ನಾವು ನಿಮಗೆ ಹೇಳ್ತಾ ಇದೀವಿ ಆನ್ 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್. ಚಂದ್ರು, ಏನ್ ಗೊತ್ತಾ, ಇದಾದ
ತಕ್ಷಣ ಈ ಹಾಡನ್ನ ಕೇಳಿ ಇವ್ರನ್ನ ಸೆಲೆಕ್ಟ್ ಮಾಡಿ ಇವ್ರನ್ನ ಅಲ್ಲಿ ಕೆಲ್ಸಕ್ಕೆ ತಗೊಂಡ ತಕ್ಷಣ ಹೆಂಗಿತ್ತು ಗೊತ್ತಾ ಅದು? ಒಲವಿನ ಗೆಳೆಯನೆ ನಿನಗೆ ಕೈ ಮುಗಿವೆ. ರಾಮ್ ಪ್ರಸಾದ್ ಅವರು ಚಾನ್ಸ್ ಕೊಡ್ಸಿದ್ರು ಅಂದ್ಬಿಟ್ಟು ಈ ಹಾಡ ಓಕೆ ಓಕೆ. ನೀವೇ ಒಟ್ನಲ್ಲಿ ಎಲ್ಲಾನು ಒಂಥರ ಕನಸಿನಾಗೆ ನಡೆದು ಹೋಯ್ತು. ಜಾನಕಿ ಅವರು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಪ್ಲೇ ಬ್ಯಾಕ್ ಸಿಂಗರ್ ಆಗೇ ಬಿಟ್ರು. ಜಾನಕಿ ಅವ್ರದ್ದು ಆಗ ಯವ್ವನಕ್ಕೆ ಕಾಲಿಡ್ತಾ ಇದ್ದಂತ ಒಂದು ವಯಸ್ಸು. ರಾಮ್ ಪ್ರಸಾದ್ ಅವರಲ್ಲಿ ಆರಾಧನಾ ಭಾವ ಮೂಡ್ತು ಅಂತ ಹೇಳೋಕೋಸ್ಕರ ನಾನು ಹಾಡು ಹಾಕಿದ್ದು. ಗೊತ್ತಾಯ್ತಮ್ಮ, ಆಯ್ತು. ಮದ್ವೆ ಆದ್ರೆ ರಾಮ್ ಪ್ರಸಾದ್ ಅವ್ರನ್ನೇ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು ಎಸ್ ಜಾನಕಿ ಅವರು. ಮತ್ತೆ ತಮ್ಮ ತಂದೆ ಹತ್ರನೂ ಈ ಮಾತನ್ನ ಹೇಳಿ ಖಚಿತ ಪಡಿಸ್ಕೊಂಡಿದ್ರು ಕೂಡ. ರಾಮ್ ಪ್ರಸಾದ್ ಜಾನಕಿ ಅವರ ಕಂಠನ ಕೇಳಿ ಯಾವತ್ತೋ ಮನಸ್ಸೋತಿದ್ರು. ಅದಕ್ಕೆ ಅವ್ರ ಅಷ್ಟೊಂದೆಲ್ಲ ಕಷ್ಟಪಟ್ಟಿದ್ದು. ಹೋಗಿ ಹೆಂಗಾದ್ರೂ ಮಾಡಿ ಪ್ಲೇಬ್ಯಾಕ್ ಸಿಂಗರ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದು. ಸೊ ಅವರು ಕೂಡ ತಮ್ಮ ತಂದೆ ಅವ್ರ ಹತ್ರ ಜಾನಕಿ ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರು. ಸೊ ಒಟ್ನಲ್ಲಿ ರಾಮ್ ಪ್ರಸಾದ್ ಅವರು ತಮ್ಮ ತಂದೆಗೆ ಜಾನಕಿ ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರಲ್ಲ, ಆಗ ಏನಂದ್ರೆ ಇಬ್ಬರದು ಸೋದರ ಸಂಬಂಧ. ಆರಂಭದಲ್ಲಿ ಒಂದ್ ಸ್ವಲ್ಪ ತಕರಾರಾಯ್ತು. ಆದ್ರೆ ಗೊತ್ತಿರೋ ಸಂಬಂಧ ಅಲ್ವಾ, ಕೊನೆಗೆ ಹಿರಿಯರೆಲ್ಲ ಒಪ್ಪಿಕೊಂಡ್ರು. ಹೀಗಾಗಿ ಜಾನಕಿಯವರ ಲವ್ ಸ್ಟೋರಿ ಸುಖಾಂತವಾಗಿ ಮದುವೆನಲ್ಲಿ ಮುಗೀತು. ನನ್ಗೇನ್ ಗೊತ್ತಾ, ನನ್ಗೆ ನಮ್ಮ ಮದ್ವೆ ದಿನಗಳನ್ನ ನಾಪ್ಕೊ ಬರ್ತಾ ಇದೆ. ನನ್ಗೆ ತುಂಬಾ ಏನಾದ್ರು ಹೋರಾಟ ಮಾಡ್ಬೇಕು, ಜಗಳ ಆಗ್ಬೇಕು ಮನೆಯಲ್ಲಿ, ಆ ತರ ಎಲ್ಲ ಆಸೆ ಇತ್ತು. ಓಡೋಗ್ಬೇಕು ಅಂತೆಲ್ಲ ಓಡೋ ಮದುವೆ ಆಗ್ಬೇಕು ಅಂತ ಆಸೆ ಇತ್ತು ನಿನಗೆ? ಹೇಳಿದ್ದೆ ನಿಮ್ಗೆ. ಹಾರಿಸ್ಕೊಂಡು ಹೋಗ್ಬಿಡ್ತಿದ್ನಲ್ಲ. ಹಾರಿಸ್ಕೊಂಡು ಹೋಗಂಗೆ ಸಣ್ಣಗೆ ಇದ್ದೆ ಅವಾಗ. ಇವಾಗ ಕಷ್ಟ ಎತ್ಕೊಂಡು ಹೋಗಕ್ಕೆ. ನೀವೇ ರಾಮ್ ಪ್ರಸಾದ್ ಅವರು ಮತ್ತೆ ಜಾನಕಿಯವರ ಜೀವನಕ್ಕೆ ಹೇಗೆ ಆದರ್ಶವಾದ್ರು ಅಂತ ನಾವು ಹೇಳ್ತೀವಿ ಒಂದು ವಿರಾಮದ ನಂತರ. ನೀವು ಹಾರಿಸ್ಕೊಂಡು ಹೋಗ್ಬೇಕು ಇವಾಗ ಪಾನಿಪುರಿಗೆ. ಹೌದಲ್ವಾ, ಟೈಮ್ ಹೋಗೋಯ್ತು. ನಾವು ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗ್ತೀವಿ, ಟೇಕ್ ಇಟ್ ಈಸಿ ಅಂತ. ಆಮೇಲೆ ಸುಹಾನ ಸಫರ್ನ ಕೇಳ್ಬೇಕು ಇವತ್ತು ರಾತ್ರಿ. ಓ ಯಾ, ಅಫ್ಕೋರ್ಸ್. ನಾವು ಹೇಗೆ ಜಾನಕಿ ಅವರ ಕಥೆಗಳು ಹಾಗೆ ಬೇರೆ ಬೇರೆ ಬೆಳ್ಳಿತೆರೆಯ ಬಂಗಾರದ ಕಥೆಗಳನ್ನ ನಾವೆಲ್ಲ ಹೇಳ್ತೀವೋ ಹಾಗೆ ಬಾಲಿವುಡ್ ನ ಬೆಳ್ಳಿತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಸುಹಾನ ಸಫರ್ ಅನ್ನೋ ಕಾರ್ಯಕ್ರಮದಲ್ಲಿ ಅನ್ನು ಕಪೂರ್ ಅವರು ಸೊಗಸಾಗಿ ಹೇಳ್ತಾರಪ್ಪ. ಅದು ರಾತ್ರಿ 10 ಗಂಟೆಯಿಂದ 12 ಗಂಟೆ ತನಕ ಬರುತ್ತೆ. ಎಂತ ಒಳ್ಳೊಳ್ಳೆ ಹಾಡುಗಳು, ಎಂತ ಒಳ್ಳೊಳ್ಳೆ ಇನ್ಫಾರ್ಮೇಶನ್. ನನ್ಗೇನ್ ಗೊತ್ತಾ, ಈ ನಮ್ಮ ಎಸ್ ಜಾನಕಿ ಅವರ ರಸಿಕ ಬಲಮ ಅಂತ ಹಾಡಿದ್ರು ನಮ್ಮ ಲತಾ ಮಂಗೇಶ್ಕರ್ ಹಾಡು. ಅದನ್ನ ಎಷ್ಟೋ ಸಲ ನಾನು ಇಲ್ಲಿ ಕೇಳ್ಬೇಕು ಅಂತ ಆಸೆ ಪಟ್ಟೆ. ನಿನ್ನೆ ಕೇಳಿದೆ ಆ ಹಾಡನ್ನ. ಹೌದಾ? ಓಕೆ. ಬಂದ್ರು ಮಾತಿನ ಮಲ್ಲ ಮಳ್ಳಿ ಅಂತ ಕೇಳಿಸ್ಕೊಂಡೆ. ಎಲ್ಲಾ ಹುಡುಗಿರು ಹೇಳ್ತಾ ಇರ್ತಾರೆ, ನಲ್ಲನಿಗೆ ಸ್ವಲ್ಪ ಕೇಳಿದ್ವಿ ಅಂತ ಹೇಳಿ ಅಂತ. ಥ್ಯಾಂಕ್ ಯು ಮ್ಯಾಮ್. ಅವ್ರಿಗೆಲ್ಲರಿಗೂ ನಮ್ ಕಡೆಯಿಂದ ಪ್ರೀತಿ ಹಂಚ್ಬಿಡಿ. ಆಮೇಲೆ ಸುಮಾರು ಜನ ಕೇಳ್ತಿರ್ತಾರೆ ರಶ್ಮಿ ಅವ್ರ ಬಗ್ಗೆ. ಇದ್ರಲ್ಲಿ ನಮ್ಮ ರೆಟ್ರೋ ಸವಾರಿ ರಶ್ಮಿನ ಇಂಟರ್ವ್ಯೂ ಮಾಡಿ ಅಂತ. ಆಕ್ಚುಲಿ ಅದು ಸರಿನೇ, ಯಾಕಂದ್ರೆ ರೇಡಿಯೋನಲ್ಲಿ ರೆಟ್ರೋ ಅಂದ್ರೆ ರಶ್ಮಿ ಒಬ್ಳೆ 10 ವರ್ಷದಿಂದ ಮಾಡ್ತಾಳೆ. ಚಂದ್ರು ಸರ್ ನಾನು ಇಬ್ರು ಒಟ್ಟಿಗೆ ಶುರು ಮಾಡಿದ್ದು ನೋಡಿದ ತಕ್ಷಣ ಗೊತ್ತಾಗುತ್ತೆ ರೆಟ್ರೋ ಅಂತ. ಪಾಪ ರಶ್ಮಿ ಅಂದ್ರೆ ರೇಡಿಯೋ ಇಂಡಸ್ಟ್ರಿಯ ಬಿಟ್ಟಾಕು. ಟೇಕ್ ಇಟ್ ಈಸಿ ಡೈಲಾಗ್ಸ್ ಇದ್ರ ಆಗುತ್ತೆ. ಟೇಕ್ ಇಟ್ ಈಸಿ. ಅಂಡ್ ಮೇಡಮ್ ಇವತ್ತು ಕೂಡ ಹೋಗ್ಬೇಕಾದ್ರೆ ನಮ್ ಶೋ ಕೇಳ್ಕೊಂಡೋಗಿ ಚಂದ್ರು ಸರ್ ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗ್ತಾರೆ. ಪ್ರತಿದಿನ ನಮ್ ಶೋನಲ್ಲಿ ಸ್ಯಾಂಡಲ್ವುಡ್ ಗೆ ಸಂಬಂಧಪಟ್ಟಂಗೆ ಸಮಾಚಾರ ಎಲ್ಲ ಬರುತ್ತೆ. ಬಾಯ್ ಬಾಯ್. ಟೇಕ್ ಇಟ್ ಈಸಿ.